ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಮೇಡಮ್. ತಮ್ಮ ಹೆಸರು? ಪದ್ಮ. ನಿರ್ಮಲ. ಮೇಡಮ್ ಏನು ಮಾಡ್ಕೊಂಡಿದ್ದೀರಿ? ನಾವು ವರ್ಕ್ ಮಾಡ್ಕೊಂಡು. ಏನು ವರ್ಕ್ ಮಾಡ್ತಿದ್ದೀರಿ? ಅಟೆಂಡರ್ ವರ್ಕ್. ಅಟೆಂಡರ್ ವರ್ಕ್ ಮಾಡ್ತಿದ್ದೀರಿ. ಯಾವ ಕಾಲೇಜ್? ಸ್ಕೂಲಾ? ಸ್ಕೂಲಲ್ಲಿ. ಯಾವ ಸ್ಕೂಲು? ಸ್ಕೂಲ್ ಸ್ಕೂಲ್ ಹೆಸರೇ ಮರ್ತ್ಬಿಟ್ಟಿದ್ದಾರೆ. ಜ್ಞಾಪಿಸ್ಕೊಳ್ಳಿ. ಇವ್ರಿಗೂ ಒಂದು ಪರೀಕ್ಷೆ ಇಡಬೇಕು. ನೀವು ವರ್ಕ್ ಮಾಡ್ತಿರುವ ಶಾಲೆಯ ಹೆಸರೇನು? ನಿರ್ಮಲಾ ರಾಣಿ. ನೀವು? ನಮ್ಮ ಮನೇಲಿ. ಓಕೆ. ನೀವು ಯೂಟ್ಯೂಬೆಲ್ಲ ನೋಡ್ತೀರಾ? ಯಾವ ಚಾನಲ್ನ ನೀವು ಅತಿ ಹೆಚ್ಚಾಗಿ ನೋಡ್ತೀರಿ? ಜಿ ಕನ್ನಡನೇ ನೋಡೋದು. ನಾನು ಕೇಳಿದ್ದು ಯೂಟ್ಯೂಬಲ್ಲಿ. ಯೂಟ್ಯೂಬ್ ಅಲ್ಲ, ಯಾವ್ದು ನೋಡಲ್ವಾ? ಮೊಬೈಲಲ್ಲಿ ಯಾವ ವಿಡಿಯೋ ನೋಡ್ತೀರಲ್ವಾ? ಯಾವ್ದು ನೋಡ್ತೀರಿ? ನಾನು ಸೀರಿಯಲ್ಗಳು ಜಾಸ್ತಿ ನೋಡೋದು. ಯೂಟ್ಯೂಬಲ್ಲೇ ನೋಡ್ತೀನಿ. ಹಾಡುಗಳು ಜಾಸ್ತಿ. ಕಾಮಿಡಿ ನೋಡ್ತೀರಿ. ಓಕೆ. ನೀವು? ನಾನು ಮೊಬೈಲ್ ಇಲ್ಲ. ಮೊಬೈಲ್ ನೋಡೋದು. ಓಕೆ ಮೇಡಮ್, ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ವಾ? 5 ಕ್ವಶನ್ಸ್ ಕೇಳಿಸ್ತೀವಿ. ಅದರಲ್ಲಿ ಯಾರು ಅತಿ ಹೆಚ್ಚು ಉತ್ತರ ಕೊಡ್ತೀರಿ ಅವ್ರಿಗೊಂದು ಗಿಫ್ಟ್ ಕೊಡ್ತೀವಿ. ರೆಡಿನಾ ಮೇಡಮ್? ರೆಡಿನಾ ಮೇಡಮ್? ಮೇಡಮ್, ಮೊದಲನೇ ಪ್ರಶ್ನೆ. ಆರ್ ಚಂದ್ರು ನಿರ್ದೇಶನ ಮಾಡಿ ಶಿವಣ್ಣ, ಉಪೇಂದ್ರ, ಸುದೀಪ್ ಅಭಿನಯದ ಚಿತ್ರ ಯಾವುದು? ಆರ್ ಚಂದ್ರು ಅವರ ಡೈರೆಕ್ಷನಲ್ಲಿ ಶಿವಣ್ಣ, ಉಪೇಂದ್ರ ಹಾಗೂ ಸುದೀಪ್ ಅವರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಸಿನಿಮಾ ಬಂತು, ದೊಡ್ಡ ಮಟ್ಟದ ಸಿನಿಮಾ. ದಿ ವಿಲನ್. ಅದು ಪ್ರೇಮ್ ಅವರ ನಿರ್ದೇಶನ ಮಾಡಿರೋದು, ಆರ್ ಚಂದ್ರು ಅಲ್ಲ. ಗೆಸ್ ಮಾಡಿ. ಕ್ಲೂ ಕೊಡಿ ಸರ್ ಏನಾದರೂ. ಆ ಸಿನಿಮಾದ ಹೆಸರು ಕಾ ಇಂದ ಸ್ಟಾರ್ಟ್ ಆಗುತ್ತೆ. ಬಾಯಿಗೆ ಬರ್ತಾ ಇಲ್ಲ. ಗೊತ್ತಿದೆ ಆ ಸಿನಿಮಾ, ಜ್ಞಾಪಕ ಬರ್ತಾ ಇಲ್ಲ. ಸರ್, ಆರ್ ಚಂದ್ರು ಸರ್ ತುಂಬ ದೊಡ್ಡ ಹೆಸರು ಇಟ್ಬಿಟ್ಟಿದ್ದೀರಿ. ಪಾಪ ಗೆಸ್ಸೇ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಕ್ಲೂ ಕೊಟ್ಟರು ಹೇಳ್ತಾ ಇಲ್ಲ. ಗೊತ್ತಾಗ್ಲಿಲ್ವಾ? ಆನ್ಸರ್ ಹೇಳ್ಬಿಡ್ತೀನಿ, ಕಬ್ಜಾ. ನೋಡಿದಿರಲ್ವಾ? ನೋಡಿದೀವಿ ಟಿವಿಯಲ್ಲಿ ನೋಡಿದಿರಲ್ವಾ? ಕೇಳಿದಿರಲ್ವಾ? ಒಟ್ಟು ಅದ್ರದ್ದು ಟ್ರೈಲರ್ ಎಲ್ಲ ನೋಡಿದಿರಲ್ವಾ? ಸಾರಿ ಮೇಡಮ್, ಮರ್ತೋಗ್ಬಿಟ್ಟಿದೆ. ಈ ಪ್ರಶ್ನೆಗೆ ಉತ್ತರ ನೀವು ಹೇಳಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ ಮೇಡಮ್. 2ನೇ ಪ್ರಶ್ನೆ. ಇದಕ್ಕೆ ನೀವು ಉತ್ತರ ಹೇಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಬಂಗಾರದ ಮನುಷ್ಯ ಚಿತ್ರದ ನಾಯಕ ನಟ ಯಾರು? ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಡಾಕ್ಟರ್ ರಾಜ್ಕುಮಾರ್ ಅವರು. ಗೊತ್ತಿತ್ತಾ ನಿಮ್ಗೆ ಉತ್ತರ? ಗೊತ್ತಿತ್ತು. ಕೈ ಎತ್ತಬೇಕು ತಾನೆ? ಅಯ್ಯೋ, ಕೈ ಎತ್ತು ನೋಡಿ, ಅವ್ರ ಕೈ ಎತ್ಬಿಟ್ಟು ಹೇಳ್ಬಿಟ್ರು, 1 ಪಾಯಿಂಟ್ ಗಳಿಸ್ಕೊಂಡ್ರು. ಮುಂದಿನ ಪ್ರಶ್ನೆ. ಇದು ಕೂಡ ತುಂಬ ಸುಲಭವಾಗಿದೆ. ಗೊತ್ತಿರೋರು ಬೇಗ ಕೈ ಎತ್ತಬೇಕು. ಓಕೆ. ಬಂಗಾರದ ಜಿಂಕೆ ಸಿನಿಮಾದ ನಾಯಕ ನಟ ಯಾರು? ಜೋರಾಗಿ ಹೇಳಿ. ವಿಷ್ಣುವರ್ಧನ್. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನೋಡಿ, ಎಷ್ಟು ಬೇಗ ಕೈ ಎತ್ಬಿಟ್ಟು ಹೇಳ್ಬಿಟ್ರು. ವಿಷ್ಣುವರ್ಧನ್ ಅಭಿಮಾನಿನ ನೀವು? ನಾನು ರವಿಚಂದ್ರನ್ ಅಭಿಮಾನಿ. ಬಟ್ ಎಲ್ಲರ ಫಿಲಮು ನೋಡ್ತೀನಿ. ಸ್ಟೋರಿ ಚೆನ್ನಾಗಿದೆ. ಬಂಗಾರದ ಜಿಂಕೆ ನೋಡ್ತೀನಿ. ಓಕೆ. ಮುಂದಿನ ಪ್ರಶ್ನೆ. ಇದು ಖಂಡಿತ ಇಬ್ರು ಹೇಳ್ತಾರೆ ಅಂತ ಒಂದು ನಂಬಿಕೆ ಇದೆ. ಬೇಗ ಕೈ ಎತ್ತಬೇಕು. ನವರಸ ನಾಯಕ ಎಂದು ಯಾರನ್ನು ಕರೀತಾರೆ? ಜಗ್ಗೇಶ್. ಫಸ್ಟ್ ಅವ್ರ ಕೈ ಎತ್ತಿದ್ರು. ಜಗ್ಗೇಶ್. ಹೇಳಿ. ಜಗ್ಗೇಶ್ ಅವರು. ನೋಡಿದ್ರ, ಬೇಗ ಕೈ ಎತ್ತಬೇಕು ಅದಕ್ಕೆ. ಓಕೆ. 2 ಪಾಯಿಂಟು, ನಿಮ್ದು 1 ಪಾಯಿಂಟ್ ಇದೆ. ಈಗ ಈ ಹಾಡು ತುಂಬ ಫೇಮಸ್ಸು. ಏನಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡು ತುಂಬ ಫೇಮಸ್. ಇವಾಗ ಟ್ರೆಂಡಾಗಿ ಹೋಗ್ತಿದೆ. ಅದರ ಮ್ಯೂಸಿಕ್ ಡೈರೆಕ್ಟರ್ ಯಾರು? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಗುರುಕಿರಣ್ ಅವರೇನೆ. ಅವರೇನಾ? ಅವರೇನೆ. ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್. ನೀವು 5 ಪ್ರಶ್ನೆಗೆ 3 ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ. ನೀವು 5 ಪ್ರಶ್ನೆಗೆ ಒಂದೇ ಒಂದು ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ. ಉತ್ತರಗಳು ಕರೆಕ್ಟಾಗಿ ಹೇಳಿದ್ರು, ಆದರೆ ಕೈ ಎತ್ತೋದು ತಡ ಮಾಡಿದ್ರು. ಓಕೆ. ತುಂಬ ಚೆನ್ನಾಗಿ ಆಟ ಆಡಿದ್ರು ಮೇಡಮ್ ಅವರು.
ಆದರೆ 5 ಪ್ರಶ್ನೆಗೆ ತಡವಾಗಿ ಉತ್ತರಗಳನ್ನ ಕೊಟ್ಟರು, ಒಂದು ಉತ್ತರವನ್ನು ಬೇಗ ಕೊಟ್ಟಿದ್ದಾರೆ. ಅವರಿಗೆ ಮೈ ಡ್ರೀಮ್ ಗಾರ್ಡನ್ ಕಡೆಯಿಂದ ಈ ಒಂದು ಇಂಡೋರ್ ಪ್ಲಾಂಟ್. ಒಳ್ಳೇದಾಗಲಿ ಬಿಡತ್ತೆ ನಿಮಗೆ. ನಾವು ಕೇಳಿದ 5 ಪ್ರಶ್ನೆಗಳಿಗೆ 3 ಪ್ರಶ್ನೆಗಳನ್ನ ಬೇಗ ಉತ್ತರ ಕೊಟ್ಟಿದ್ದೀರಿ. ಅವರಿಗೆ SIT ಮೊಬೈಲ್ ರಿಪೇರಿಂಗ್ ಆ್ಯಂಡ್ ಟ್ರೈನಿಂಗ್ ಅಕಾಡೆಮಿ ಕಡೆಯಿಂದ ಈ ಒಂದು ನೆಕ್ ಬ್ಯಾಂಡ್ ಕೊಡ್ತಾ ಇದ್ದೀವಿ. ಈ SIT ಅವ್ರದ್ದು ಏನು ವಿಶೇಷತೆ ಅಂತಂದರೆ, ನೀವು ನಿಮ್ಮೂರಲ್ಲಿ ಏನಾದ್ರು ಒಂದು ಅಂಗಡಿ ಓಪನ್ ಮಾಡಬೇಕು, ಮೊಬೈಲ್ ಅಂಗಡಿ ಓಪನ್ ಮಾಡಬೇಕು, ಅಲ್ಲಿ ಮೊಬೈಲ್ ರಿಪೇರಿಂಗ್ ಆ್ಯಂಡ್ ಸರ್ವಿಸಿಂಗ್ ಕೊಡಬೇಕು, ಅದಕ್ಕೆ ಹೇಗೆ ಮಾಡೋದು ಏನಂತ ಗೊತ್ತಿಲ್ಲ ಅಂತಂದರೆ ಇವ್ರು ನಿಮ್ಮನ್ನ ಟ್ರೈನಿಂಗ್ ಕೊಡ್ತಾರೆ, ಮತ್ತು ಮೊಬೈಲ್ ಅಂಗಡಿನ ಹೇಗೆ ಡೆವಲಪ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಅವರು ನಮ್ಮ ಅತಿಥಿಗಳಿಗೆ ಈ ಪುಟ್ಟ ಉಡುಗೊರೆಯನ್ನು ಕೊಟ್ಟಿದ್ದಾರೆ. SIT ಕಡೆಯಿಂದ ಇದೊಂದು ಪುಟ್ಟ ಉಡುಗೊರೆ ನಿಮಗೆ. ಏನು ಅನ್ನಿಸ್ತು ಮೇಡಮ್ ನಿಮಗೆ ಕ್ಲಾಪ್ ಇನ್ ಕನ್ನಡ ನಮ್ಮ ಚಾನಲ್ ಈ ಥರ ಆಟ ಆಡ್ಸೋದು ಯೂಟ್ಯೂಬ್ ಚಾನಲ್ ಏನು ಅನ್ನಿಸ್ತು? ತುಂಬ ಚೆನ್ನಾಗಿ ಕನ್ನಡ, ಸ್ಪಷ್ಟ ಕನ್ನಡದಲ್ಲಿ ನೀವೆಲ್ಲ ಪ್ರಶ್ನೆಗಳು ಕೇಳ್ತೀರಾ, ಹಂಗಾಗಿ ಕನ್ನಡ ಇನ್ನೂ ಹೆಚ್ಚೆಚ್ಚು ಮಾತಾಡ್ಲಿ ನಿರೂಪಕರು ಅಂತ ನಾನು ಕೇಳ್ಕೊಂಡು. ಮೇಡಮ್ ಇದು ನಮ್ಮ ತಾಯಿ ಭಾಷೆ ಕನ್ನಡ, ನಾವು ಮಾತಾಡಬೇಕು. ಆಮೇಲೆ ಏನಂದ್ರೆ ಭಾಷೆ ಬಂದು ಭಾವನೆಗಳನ್ನ ಬೆಸಿಲಿಕ್ಕೆ. ಹೌದು ಫಸ್ಟ್ ನಮ್ಮ ತಾಯಿ ಭಾಷೆಯಲ್ಲಿ ನಾವು ಭಾವನೆಗಳನ್ನ ಹೇಳೋದು ತುಂಬಾ ಈಸಿ ಅಲ್ವರಾ? ನಾವು ಬಳಸ್ತಾ ಇರಬೇಕು, ಕನ್ನಡವನ್ನು ಬಳಸ್ತಾ ಇದ್ರೆ ಅದನ್ನ ಯಾರು ಬೆಳೆಸೋದೇ ಬೇಕಾಗಿಲ್ಲ. ಈ ಕಾರ್ಯಕ್ರಮ ನೋಡಿ ನಿಮಗೆ ಖುಷಿ ಆಯ್ತಲ್ವಾ? ಅರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತಿದ್ದೀರಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ಹೇಳಿ. ಹಾಗೆ ಒಂದು ಲೈಕ್ ಕೊಟ್ಬಿಡ್ರಿ. ಥ್ಯಾಂಕ್ ಯು.